ಸ್ನೇಹಿತರೆ, ಇವಾಗ ಜಸ್ಟು ESI ಡಿಸ್ಪೆನ್ಸರಿ ಆಫೀಸಿಗೆ ಹೋಗಿ ಅಲ್ಲಿ ನಾವು ಒಂದು ಪಟ್ಟಿ ಕೊಟ್ಟಿರ್ತಾರೆ. ಆ ಪಟ್ಟಿಯಲ್ಲಿ ಸೈನ್ ಮಾಡಿಸ್ಕೊಂಡು ಇವಾಗ ESI ಡಿಸ್ಪೆನ್ಸರಿ ಹಾಸ್ಪಿಟಲ್ 2ಕ್ಕೆ ಬಂದಿದ್ದೀವಿ. ಯಾಕಂದರೆ ಇಲ್ಲಿ ಡಾಕ್ಟ್ರು ಚೆಕ್ ಮಾಡ್ತಾರೆ. ಮಾನಸಂದು ಇವತ್ತು ಚೆಕಪ್ ಇತ್ತು. ಹಾಗೆ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಲ್ಲ, ನನಗೂ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ಚೆಕ್ ಮಾಡ್ಸೋಣ ಅಂತೇಳಿ ಬಂದಿದ್ದೀವಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇಲ್ಲೆಲ್ಲ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಲೇಟ್, ಯಾಕಂದರೆ ಜನ ಸಾಗರನೇ ತುಂಬಿರ್ತಾರೆ, ಅದಕ್ಕೋಸ್ಕರ. ಇವಾಗ ಫಸ್ಟು ಬ್ಲಡ್ ಟೆಸ್ಟ್ನ ಬರೆದಿದ್ದಾರೆ, ಆದರೆ ಇಲ್ಲಿ ಲ್ಯಾಬ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ಕೇಳಬೇಕು. ಮಾನಸ 2 ಇಡ್ಲಿ ತಗೊಂಡು ತಿಂತಾ ಇದ್ದಾಳೆ ನೋಡ್ರಿ. ಇಷ್ಟು ಒಂದು ಪಟ್ಟಿ ಕೊಟ್ಟಾರೆ, ರಿಪೋರ್ಟು ಎಲ್ಲ. ಆಮೇಲೆ ನೆಕ್ಸ್ಟ್ ಏನು ಗೊತ್ತಾ, ಇಲ್ಲಿ ತೋರಿಸ್ನಂತ ಇರ್ರಿ. ಈ ಥರದ ಒಂದು 6-7 ಬಾಟ್ಲು ಕೊಟ್ಟಿದ್ರು. ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಅದನ್ನೆಲ್ಲ ಟೆಸ್ಟ್ ಮಾಡಿದ್ರು. ಈಗ ತಿಂಡಿ ತಿಂದಾದ್ಮೇಲೆ ಇವೆರಡನ್ನು ಮತ್ತೆ ಬ್ಲಡ್ ತೆಗಿತಾರಂತೆ. ಕರ್ಕೊಂಡೋಗಿ ತೋರ್ಸೋಣ ಇರ್ರಿ. ಇವಾಗ ಜಸ್ಟ್ ಎಲ್ಲೆಲ್ಲಿ ಏನೇನೋ ಕೊಡೋಕೆ ಕೇಳಿದ್ರು ಅಲ್ಲೆಲ್ಲ ಕೊಟ್ಟಾದ ತಕ್ಷಣ ಇವಾಗ ನನಗೆ ಒಂದು ಇದು ಚೆಕಪ್ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ನನಗೆ ಇಲ್ಲಿ ರೂಮ್ ನಂಬರ್ 15 ಅಂತ ಹೇಳಿದ್ರು, ಬಂದಿದ್ದೀನಿ. ಬಟ್ ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸಿರೋದು, ಇವತ್ತು ರಿಪೋರ್ಟ್ ಸಿಗಲ್ಲ ಅಂತೆ, ಸೋಮವಾರ ಸಿಗುತ್ತೆ ಅಂತ ಹೇಳಿದರು. ಆಮೇಲೆ ಇನ್ನೊಂದು ಟೆಸ್ಟ್ ಯಾವುದೋ ಬಾಕಿ ಇದೆ ಅಂದರು. ಬರೀ ಥೈರಾಯ್ಡ್ ಟೆಸ್ಟ್ ಏನೋ ಇದು. ಇವಾಗ ನನ್ನ ಹೆಸರು ಇಲ್ಲಿರೋದು. ಮುಂದ್ಗಡೆ ನೋಂದಣಿ ಏನೋ ಮತ್ತೊಂದು ಚೀಟಿ ತೊಗೊಂಡ್ಬಿಟ್ಟು ಒಳಗಡೆ ಡಾಕ್ಟ್ರಿಗೆ ತೋರ್ಸಕ್ಕೆ ಹೋಗ್ಬೇಕಂತೆ. ಬನ್ನಿ ತೋರಿಸಿ ಡಾಕ್ಟ್ರ್ ಏನು ಹೇಳ್ತಾರೆ ಕೇಳೋಣ. ಟೋಕನ್ ಕೊಟ್ಟಿದ್ರು. ಸುಮಾರು 1 ಅವರ್ ಆದಮೇಲೆ ನನ್ನ ಕರೆದು ಚೆಕಪ್ ಮಾಡಿದ್ರು. ಏನಿಲ್ಲ, ತುಂಬ ವೀಕ್ ಆಗಿದ್ದೀನಲ್ಲ, ಅದಕ್ಕೋಸ್ಕರ ಒಂದು ಚೆಕ್ ಮಾಡ್ಸೋಣ ಅಂತ ಹೇಳಿ ಏನೋ ಒಂದು 10 ಡೇಸ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ವಿಟಮಿನ್ ಟ್ಯಾಬ್ಲೆಟ್ಸ್ ಅಂತ. ಅದನ್ನ ತಿಂದರೆ ದಪ್ಪ ಆಗ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಗೊತ್ತಾ ರೂಲ್ಸು ಇಲ್ಲಿ. ಇವಾಗ ನಾನು ಮತ್ತು ಇವಳು ಇಬ್ಬರು ಬಂದಿದ್ದೀವಿ. ಇವಳು ಚೆಕಪ್ ಮಾಡ್ಸೋಕೆ ಹೋಗೋ ಡಾಕ್ಟ್ರ್ ಹತ್ರ ಅಥವಾ ರೂಮ್ ಹತ್ರ ನಾವು ಅಂದರೆ ಹೋಗಲ್ಲ, ಅಂದರೆ ಯಾರನ್ನೂ ಒಳಗಡೆ ಬಿಡೋಲ್ಲ. ಪೇಷಂಟ್ ಮಾತ್ರ ಒಳಗಡೆ ಹೋಗ್ಬೇಕು, ಏನೇನು ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಬರ್ಬೇಕು. ಇಲ್ಲಿ ಸೇಮ್ ನಮ್ಮದು ಅಷ್ಟೇ, ಯಾರನ್ನೂ ಬಿಡೋಲ್ಲ. ಪೇಷಂಟ್ ಒಬ್ಬನೇ ಹೋಗಿ ಪೇಷಂಟ್ ಒಬ್ಬನೇ ಮಾತಾಡ್ಕೊಂಬರ್ಬೇಕು. ಇದು ದಾಳಿಂಬೆ ಹಣ್ಣಿನ ಗಿಡ ಈ ಥರ ಕಾಣಿಸ್ತೈತೆ ನೋಡಿರಿ. 2 ಜೋಡಿ ಇಲ್ಲಿ ನೋಡಿರಿ, 2 ಜೋಡಿ ದಾಳಿಂಬೆ ಹಣ್ಣು ಬಿಟ್ಟವೆ. ಇವಾಗ ಇಲ್ಲಿ ಮೆಡಿಸಿನ್ ತಗೊಳ್ಳಲು ಅಷ್ಟೇ ಟೋಕನ್ ಕೊಡ್ತಾರೆ. ಆ ಟೋಕನ್ ಲೆಕ್ಕದಲ್ಲಿ ನಾವು ಹೋಗ್ಬಿಟ್ಟು ಇದನ್ನ ಮಾಡ್ಬೇಕು, ತಗೊಬೇಕು. ಅವ್ರು ಕರೆಯೋವರೆಗೂ ಆ ಕೌಂಟ್ರ್ ಖಾಲಿ ಇದ್ರೂ ಕೂಡ ಅಲ್ಲೇ ಕೂತ್ಕೊಂಡಿರ್ಬೇಕು. ಆ ನಂಬರ್, ನಮ್ಮ ಟೋಕನ್ ನಂಬರ್ ಯಾವಾಗ ಬರುತ್ತೆ ಆವಾಗ ಬಂದ್ಬಿಟ್ಟು ನಾವು ತಗೊಬೇಕು ಮೆಡಿಸಿನ್ನ. ಇದ್ರೆ ಈಗ ನಮ್ಮದು ಮೆಡಿಕಲಲ್ಲಿ ಇವಾಗ ಮಾತ್ರೆ ತಗೊಬೇಕಲ್ವ, ಟೋಕನ್ ನಂಬರ್ ಬಂದ್ಬಿಟ್ಟು 328. ಬಟ್ ಇಲ್ಲಿ ಟೋಕನ್ ನಂಬರ್ ಇವಾಗ 257 ಇದೆ. ಇಷ್ಟು ವೇಟ್ ಮಾಡ್ಬೇಕು ಇವಾಗ. ಮತ್ತೊಂದು ವಿಷಯ ಏನು ಗೊತ್ತಾ, ಇವಾಗ ಅಲ್ಲಿ ಡಾಕ್ಟ್ರ್ ನಾನು ಚೆಕಪ್ ಮಾಡ್ಸೋಕೆ ಹೋಗಿದ್ನಲ್ಲ, ಅಲ್ಲಿ ಡಾಕ್ಟ್ರು ದಪ್ಪ ಇದ್ದರು. ಅವ್ರು ಹೇಳ್ತಿದ್ರು ಏನಂದರೆ, ನೀವು ಸಣ್ಣ ಇರೋರು ದಪ್ಪ ಆಗಬೇಕು ಅಂತ ಹೇಳಿ ಇದು ಮಾಡ್ತೀರಾ, ನಾವು ದಪ್ಪ ಇರೋರು ಸಣ್ಣ ಆಗ್ಬೇಕಂತ ಹೇಳಿ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸಣ್ಣ ಇರೋದು ಪ್ರಾಬ್ಲಮ್ ಅಲ್ವಂತ ಏನು, ಬಟ್ ದಪ್ಪ ಆಗಬೇಕು. ತುಂಬ ಸಣ್ಣ ಇದ್ದೀನಿ ನನ್ನ ಪಪ್ಪು. ಬಟ್ ಆರೋಗ್ಯಯುತವಾಗಿ ಇದ್ದೀವಿ ನೋಡ್ರಿ. ಏನು ಸಾಕಾಗೈತಿ ಇದು. ESI ಮೆಡಿಕಲ್ ಕಾಲೇಜ್ ಅಕಾಡೆಮಿಕ್ ಬ್ಲಾಕ್, ಇಲ್ಲೇ ಇದನ್ನು ತಗೊಳ್ಳೋದು. ಹಾಗೆ ಮತ್ತೊಂದು ವಿಷಯ ಹೇಳ್ತೀನಿ ರೀ ನಿಮಗೆ. ಆಮೇಲೆ ಇಲ್ಲಿ ಬಂದು ಇವಾಗ ಊಟ ಮಾಡೋಕ್ಕೆ ದುಡ್ಡಿರಲ್ಲ ಅಥವಾ ಏನೂ ಇಲ್ಲ ಅಂತ ಅಂದ್ಕೊಂಡ್ರೆ, ಅಲ್ಲಿ ಆ ಕಡೆ ಸೈಡ್ ಈ ಮೆಡಿಕಲ್ ಬ್ಲಾಕ್ ಏನಿದೆ ಅದರ ಆ ಕಡೆ ಸೈಡ್ ಆಮೇಲೆ ತೋರಿಸ್ತೀನಿ ನಿಮಗೆ. ಏನಂತ ಐತಿ, ಉಚಿತ ಹಸಿವು ವಿತರಣಾ ಕೇಂದ್ರ ಅಂತ ಇದೆ. ಹೊಟ್ಟೆ ಹಸಿವು ಮಾಡ್ಕೊಂಡು ಅಥವಾ ಹಸ್ಕೊಂಡಿದ್ರೆ ಅಲ್ಲಿ ಫ್ರೀಯಾಗಿ ಊಟ ಕೊಡ್ತಾರೆ, ಊಟ ಮಾಡ್ಬೋದು. ನೀವು ಕೇಳಿದ್ನ ಕೊಡಲ್ಲ ಪಾಪ, ಅವ್ರು ಏನು ಕೊಡ್ತಾರೆ ಅದನ್ನ ತಿನ್ಬೇಕಷ್ಟೇ ಅಲ್ಲೇ. ಇವಾಗ ನನಗೆ ಕೊಟ್ಟಿರೋ ಟ್ಯಾಬ್ಲೆಟು, ಈ ಟ್ಯಾಬ್ಲೆಟಿಗೋಸ್ಕರ ನಾವು ಇವಾಗ ಒಂದು 1/2 ಅವರ್ ವೇಟ್ ಮಾಡಿದ್ವಿ. ನಾನು ಹೇಳಿದ್ನಲ್ಲ ಕ್ಯಾಂಟೀನ್ ಅಂತ ಹೇಳಿ, ಅಂದರೆ ನಿಮಗೆ ಹೊಟ್ಟೆ ಹಸಿವಾದರೆ ಕೊಡ್ತಾರಂತ. ಇದೆಯಾ ಮೆಡಿಕಲ್, ಅದೇ ಇದು ಮೆಡಿಸಿನ್ ಸಿಗೋದು ಇಲ್ಲಿದೆ, ಅಲ್ಲೇ ಎದುರುಗಡೆನೇ ಇದೆ. ಇವಾಗ ಕ್ಲೋಸ್ ಮಾಡಿದ್ದಾರೆ. ಆವಾಗಲೇ 12:30 1 ಗಂಟೆವರೆಗೂ ಕೊಡ್ತಾಯಿದ್ರು. ಮಾನಸ ಎಗ್ ರೈಸ್ ಬೇಡ ಅಂತ ಅಂದ್ಲು, ಫ್ರೂಟ್ಸ್ ಸಲಾಡ್ ಬೇಕಂತೆ, ಕಟ್ ಫ್ರೂಟ್ಸು ತಿನ್ಸೋಣ. ನಾನು ಎಗ್ ರೈಸ್ ತಿನ್ನೋಕ್ಕೆ ರಾಜಾಜಿನಗರ ಸೈಡ್ ಬಂದರೆ ಇಲ್ಲೇ ತಿನ್ನೋದು, ರೇಣು ಗೋಪಿ ಸೆಂಟರ್ ಅಂತ ಹೇಳಿ. ಸ್ನೇಹಿತರೆ ನಮಸ್ಕಾರ. ಶನಿವಾರ ದಿವಸ ನಾವು ESI ಆಸ್ಪತ್ರೆಗೆ ಹೋಗಿದ್ವಿ. ಆವತ್ತಿನ ದಿನ ಎಲ್ಲ ರಿಪೋರ್ಟ್ ಎಲ್ಲ ಸಿಕ್ಕಿಲ್ಲ ನಮಗೆ. ಆಮೇಲೆ ನನಗೆ ರಜೆ ಕೂಡ ಇರಲಿಲ್ಲ ಕಂಪ್ನಿಯಲ್ಲಿ. ಇವತ್ತು ಶುಕ್ರವಾರ ಇದೆ, ಇವತ್ತು ರಜಾನ ನಾನು ಹಾಕಿದ್ದೀನಿ. ಅದೇ ಕಂಟಿನ್ಯೂ ಆಗಿರುತ್ತೆ. ಹೋಗ್ಬಿಟ್ಟು ಅಲ್ಲಿ ಎಲ್ಲ ಇಸ್ಕೊಂಡು ಮತ್ತೊಂದು ಟೆಸ್ಟ್ ಇದೆ, ಆ ಟೆಸ್ಟ್ನ ಮಾಡಿಸ್ಕೊಂಡು ಮನಸ್ಸನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ದೇವರಿಗೆ ಪೂಜೆ ಮಾಡ್ತಾ ಇದ್ದಾಳೆ. ದೇವ್ರಿಗೆ ದೀಪ ಹಚ್ಬಿಟ್ಟು ಇವಾಗ ಖಾಲಿ ಹೊಟ್ಟೆಲ್ಲಿ ಹೋಗ್ಬೇಕು ಆ ಟೆಸ್ಟ್ಗೆ. ದೇವ್ರಿಗೆ ಕೈ ಮುಕ್ಕೊಂಡು ಹೋಗೋಣ, ಸರಿನಾ? ಬರ್ರಿ. ಈ ESI ಆಸ್ಪತ್ರೆ ಒಂಥರ ಚಕ್ರ ವ್ಯೂಹ ರಚಿಸ್ಬಿಟ್ಟಾರೆ. ಈಗ ಎಲ್ಲೆಲ್ಲಿ ಹುಡುಕಿದ್ರು ಎಲ್ಲಿ ಬಂದರೂ ಒಂದೇ ಕಡೆ ಬಂದು ಹೊರತು ಹೋಗೋ ಜಾಗ ಮಾತ್ರ ಸಿಗಲ್ಲ. ಸ್ನೇಹಿತರೆ ನಮಸ್ಕಾರ. ಏನಂತ ಅಂದರೆ ವಿಷಯ, ಇವಾಗ ನಾವು ಮತ್ತೆ ESI ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಅಂದರೆ ಹೆಂಗೆ ಗೊತ್ತಾ ಇದು,
ಹೋದ ಶನಿವಾರ ಹೋಗಿದ್ವಿ, ನಿನ್ನೆ ಶುಕ್ರವಾರ ಹೋಗಿದ್ವಿ, ಇವತ್ತು ಕೂಡ ಶನಿವಾರ, ಇವತ್ತು ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಆ ಡಾಕ್ಟ್ರ್ ಬಂದ್ಬಿಟ್ಟು ಇದೇ ದಿನ ಸಿಗೋದು. ನಿನ್ನೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು, ಆ ಬ್ಲಡ್ ಟೆಸ್ಟ್ ಇವತ್ತು ನಮಗೆ ಸಿಗುತ್ತೆ. ಅದನ್ನು ತಗೊಂಡು ನಾವು ಇವತ್ತು ಡಾಕ್ಟ್ರ್ ಹತ್ರ ತೋರಿಸೋದಕ್ಕೆ ಹೋಗ್ಬೇಕು. ಮಾನಸಾಗೆ ಡಾಕ್ಟ್ರು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ. ಮತ್ತೇನಂತಂದರೆ ಇದು ಕಂಟಿನ್ಯೂ ಲಾಗ್ ಆಗಿರುತ್ತೆ. ಹೋದ ಶನಿವಾರ ಏನಾಗಿತ್ತು, ಈ ಶುಕ್ರವಾರ ಏನಾಗಿತ್ತು, ಮತ್ತು ಇವತ್ತು ಏನಾಗುತ್ತೆ ಅದ್ರ ಬಗ್ಗೆನೇ ಲಾಗ್ ಇರುತ್ತೆ. ಪ್ರಾಬ್ಲಮ್ ಏನು ಗೊತ್ತಾ, ಲಾಗ್ನೆಲ್ಲ ಔಟ್ಸೈಡ್ ಮಾಡೋದಕ್ಕೆ ನಮಗೇನು ಭಯ ಅಂತ ಅಲ್ಲ, ಅಥವಾ ಜನ ಇರ್ತಾರೆ ಮುಜುಗರ ಅಲ್ಲ, ಇವಾಗಿಲ್ಲ. ಬಟ್ ಮೊಬೈಲ್ ಒಂದು ಸ್ವಲ್ಪ ಕಂಡೀಷನ್ ಚೆನ್ನಾಗಿ ಇಲ್ಲದೆ ಇರೋ ಕಾರಣ ವೀಡಿಯೋಗಳು ಜಾಸ್ತಿ ಬಿಡೋಕ್ಕಾಗ್ತಾಯಿಲ್ಲ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಲಾಗ್ಗಳು ಬರ್ತಾ ಇರುತ್ತೆ. ನೀವು ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಪೋರ್ಟ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಬರ್ರಿ ಕೈ ಮುಕ್ಕಳ್ರಿ ಎಲ್ಲ ನೀವು. ಮಾನಸ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದಾಳೆ. ಇದು ನಮ್ಮ ಸಣ್ಣ ಪುಟ್ಟ ದೇವರ ಕೊನೆ. ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ, ನಮಗೂ ಒಳ್ಳೇದು ಮಾಡೋ. ಆದಷ್ಟು ಸಬ್ಸ್ಕ್ರೈಬ್ ಮಾಡಲಿ ಅಂತ ಇವರಿಗೆ ಹೇಳು. ಆಮೇಲೆ ಬೇಗ ನಮಗೆ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿ ಸಿಲ್ವರ್ ಪ್ಲೇ ಬಟನ್ ಬರಲಿ ನಮಗೆ. ಅಲ್ಲೇ ಏನಂತೀಯ? ನೋಡಿರಿ ಎಲ್ಲ ಕಡೆ ಪೂಜೆ ಮಾಡ್ತಾಳೆ ಮಾನಸ, ಭಾಳ ದೇವ್ರ ಭಕ್ತಿ. ನೋಡಿರಿ ಹೆಂಗೆ ಪೂಜೆ ಮಾಡ್ತಾಳೆ. ಸರಿನಾ? ಈ ಲಾಗ್ನ ಈಗ ಕಂಟಿನ್ಯೂ ಮಾಡೋಣ. ಬರ್ರಿ. ವಾತಾವರಣ ಮಳೆ ಬರುವ ವಾತಾವರಣ. ಇದು ನಮ್ಮ ತುಳಸಿ ಗಿಡ. ಫುಲ್ಲು ಚಳಿ. ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ. ಬರ್ರಿ ಲೆಟ್ಸ್ ಗೋ, ಹೋಗೋಣ. ESI ಆಸ್ಪತ್ರೆ. ಇಲ್ಲಿಂದ ಬೈಕ್ ಓಡಿಸ್ಬೇಕು ಅಂದರೆ ಜೀವೆಲ್ಲ ಜಲ್ ಅಂತೈತಿ. ಆದರೆ ಏನು ಮಾಡೋದು, ಹೋಗೋಣ. ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದ್ದೀವಿ. ಸ್ನೇಹಿತರೆ ನೋಡ್ರಿ, ಮಾನಸನ ದೇವ್ರ ಪೂಜೆ ಮುಗೀತು. ದೇವರು ಒಳ್ಳೇದು ಮಾಡಲಿ. ಆಂಜನೇಯ ನಮ್ಮ ಬಾಸು, ಆಮೇಲೆ ಲಕ್ಷ್ಮಿ, ಗಣಪತಿ, ಸರಸ್ವತಿ ಎಲ್ಲ ವಿದ್ಯೆ ಬುದ್ಧಿ ಕೊಡ್ತಾರೆ. ನೋಡ್ರಿ, ಮಾನಸ ಬೇಡ್ಕಿನ ಕಿಡಿದ್ಲು ಅಂತ ಅಂದರೆ ಒಂದು ಅರ್ಧ ಗಂಟೆ ಬೇಡ್ಕಿಂತಾಳಪ್ಪ. ಏನು ಬೇಡ್ಕಿಂತಾಳೋ ಏನೋ ದೇವರೇ ಬಲ್ಲ. ಎಲ್ಲ ಸಿಂಪಲಾಗಿ ಬೇಡ್ಕಿಂತು, ದೇವ್ರ ಒಳ್ಳೇದು ಮಾಡಪ್ಪ, ಕಾಪಾಡು ಅಷ್ಟೇ. ಎಲ್ರಿಗೂ ಒಳ್ಳೇದು ಮಾಡೋ, ನಮಗೂ ಒಳ್ಳೇದು ಮಾಡೋ ಅಂತ ಬೇಡ್ಕೊಂತೀವ. ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ದೇವ್ರು ಒಳ್ಳೇದು ಮಾಡೋ ಅಂದರೆ ದೇವರಿಗೆ ಅರ್ಥ ಬಿಡುತ್ತೆ. ಒಳ್ಳೇದು ಮಾಡುತ್ತಾ ಬಿಡುತ್ತಾ ಅದು ಸೆಕೆಂಡ್ರಿ, ಬಟ್ ಒಳ್ಳೇದು ಮಾಡುತ್ತೆ. ಏನು ಗೊತ್ತಾ, ಒಂದು ಮಾತು ಹೇಳಲ್ಲ ನಾನು, ಮನುಷ್ಯನಿಗೆ ಏನಾದರೂ ಕಷ್ಟ ಬಂದರೆ ಅವನು ದೇವ್ರನ್ನ ನಂಬೋನಾಗಿದ್ದರೆ ಯಾವಾಗಲೂ ಆಧ್ಯಾತ್ಮದ ಕಡೆಗೆ ವಾಲ್ತಾನೆ. ತುಂಬ ಕಷ್ಟ ಬಂದಿತ್ತು ಅಂತ ಅಂದರೆ ದೇವ್ರ ಕಡೆಗೇ ಹೋಗ್ತಾನೆ, ಅಂದರೆ ಭಕ್ತಿ ಮಾರ್ಗಕ್ಕೆ ಹೋಗ್ತಾನೆ. ಭಕ್ತಿ ಮಾರ್ಗ ಅಂತಂದರೆ ದೇವ್ರ ಒಳ್ಳೇದು ಮಾಡು, ಏನಾದರೂ ಕಷ್ಟ ಇದೆ ನನಗೆ ಅದನ್ನ ಬೇಗ ಪರಿಹಾರ ಮಾಡೋ, ಅಥವಾ ಕಷ್ಟನ ಎದುರಿಸೋ ಶಕ್ತಿ ಕೊಡು ಅಂತ ಹೇಳಿ ಬೇಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾನೆ. ಹಂಗೇನೆ ಯಾರಿಗೇನೇ ಕಷ್ಟ ಬಂದರೂ ಲಾಸ್ಟಿಗೆ ವೆಂಕಟರಮಣ, ಅದೇನೋ ಗಾಡಿ ಐತಲ್ಲ ಪಾಪ, ಹಾಂ, ಸಂಕಟ ಬಂದಾಗ ವೆಂಕಟರಮಣ ಅನ್ನಂಗೆ, ಸಂಕಟ ಬಂದಾಗ ದೇವ್ರು ನೆನಪಾಗ್ತಾರೆ, ಹಂಗೆ ಆತ. ಸ್ನೇಹಿತರೆ, ಮಾನಸ ನಾನು ಹೇಳಿರೋ ಮಾತನ್ನ ಒಪ್ಪಲಿಲ್ಲ. ನಾನು ಯಾವಾಗಲೂ ದೇವ್ರ ನಿಮಗೆ ಗೊತ್ತು, ರಾತ್ರಿ ನಾನು ಹನುಮಾನ್ ಚಾಲಿಸ ಕೇಳದೆ ಮಲ್ಗದೇ ಇಲ್ಲ. ಸರಿ, ಇವತ್ತು ಯಾಕೆ ಸ್ಪೆಷಲ್ ಬೇಡಿಕೆ ಅಂದರೆ ನನ್ನ ರಿಪೋರ್ಟ್ ಎಲ್ಲ ನಾರ್ಮಲ್ ಬರಲಿ ಅಂತ. ಸರಿ ಬನ್ನಿ, ಹೋಗೋಣ. ನಾವಿವಾಗ ರಾಜಾಜಿನಗರ ESI ಡಿಸ್ಪೆನ್ಸರಿ 1ನಲ್ಲಿದ್ದೀವಿ. ಇಲ್ಲಿ ಇವಾಗ ಏನು ಮಾಡ್ಬೇಕು ಪಾಪ, ಡೇಟ್ನ ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕು. ಬರ್ರಿ, ಡೇಟ್ ಚೇಂಜ್ ಮಾಡಿಸ್ಕೊಂಡು ಹೋಗೋಣ. ಸ್ನೇಹಿತರೆ, ಜಸ್ಟ್ ಸೀಲು ಸೈನ್ ಆಯಿತು ನೋಡಿರಿ ಮನಸ್ಸನ್ನು. ಇವಾಗ ಹೋಗೋಣ ಬರ್ರಿ. ESI ಅಲ್ಲಿ ಯಾವುದು 2 ದೊಡ್ಡ ಆಸ್ಪತ್ರೆಗೆ. ಸ್ನೇಹಿತರೆ, ಇವಾಗ ಸಮಯ ಬಂದ್ಬಿಟ್ಟು 9:30. ಯಾವ ಥರ ಚಳಿ ಇದೆ ಅಂತ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ. ಮೈ ಎಲ್ಲ ನಡುಗ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ನಾವು ಬರೋಕ್ಕಿಂತ ಮುಂಚೆ ಲೈಟಾಗಿ ಮಳೆ ಬಿದ್ದಿದೆ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಈಗ ಬರ್ರಿ, 9:30 ಅಲ್ವಾ, ಈಗ ಇವಳು ರಿಪೋರ್ಟ್ ಒಂದು ತೆಗ್ಸ್ಕೊಳ್ಳೋದಿದೆ. ಹಾಂ ನೋಡಿರಿ ಸ್ನೇಹಿತರೆ, ನಾನು ಬ್ಯಾಗ್ ಹೊತ್ಕೊಂಡು ಕಷ್ಟಪಟ್ಟು ಹೋಗ್ಬೇಕು. ಸರಿ ಆಯಿತು, ಈಗ ಬಾಯ್. ರಿಪೋರ್ಟ್ ತೆಗ್ಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗ್ತಿದ್ರಿ. ಡಾಕ್ಟ್ರ್ ಮೀಟ್ ಆಗ್ಬೇಕಂದ್ರೆ ಸುಮಾರಿಗೆ ಮೋದಿ ಮೀಟ್ ಆದಂಗೆ ಇಲ್ಲಿ. ಹಾಂ ಸರಿ. ಇವಾಗ ಜಸ್ಟು ಎಲ್ಲ ಮಾನಸ ಚೆಕ್ ಮಾಡಿಸ್ಕೊಂಡು ಎಲ್ಲ ಬಂದು ಇಷ್ಟೆಲ್ಲ ಇವಾಗ ಟ್ಯಾಬ್ಲೆಟ್ನ ಬರ್ಕೊಟ್ಟಿದ್ದಾರೆ. ಇಲ್ಲಿದೆ ತೋರಿಸ್ತೀನಿ ರೀ. ಟ್ಯಾಬ್ಲೆಟ್ ಏನೋ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಇವಾಗ ಇದನ್ನ ತಗೊಂಡು ಟೋಕನ್ ನಂಬರ್ 89 ಇಲ್ಲಿ ಕೂತಿದ್ದೀವಿ. ಇವಾಗ ಮಾನಸ ಮತ್ತು ನಾನು ತಗೊಂಡು ಹೋಗಬೇಕು. ಆಮೇಲೆ ತಿಂಡಿ ತಿನ್ನಬೇಕು. ಮತ್ತು ನನ್ನ ಇವಾಗ ರಿಪೋರ್ಟೆಲ್ಲ ನಾರ್ಮಲ್ ಅಂತ ಬಂದೈತಿ. ಮತ್ತೆ ಶನಿವಾರ ಒಂದು ದಿವಸ ಬರೋಕ್ಕೆ ಹೇಳ್ಯಾರೆ. ಅವ್ರನ್ನ ಕಣ್ಣಲ್ಲಿ ಗುಂಡಿಟ್ಟು ಕೊಂಡ್ಬೇಕು ಅನ್ನಿಸ್ತಾ ಐತಿ. ನನ್ನ ಕ್ರಿಕೆಟ್ ಮಿಸ್ ಆಗುತ್ತೆ, ನಾನು ಕ್ರಿಕೆಟ್ ಆಡೋಕ್ಕೆ ಹೋಗ್ಬೇಕು. ಇವಾಗ ಇಷ್ಟೋ ತನಕ ಇಲ್ಲಿ ವೇಟ್ ಮಾಡಿ, ಇಲ್ಲಿ ಮೆಡಿಕಲ್ ಇರುತ್ತಲ್ಲ, ದೊಡ್ಡ ESI ಅಂತ ಕರೀತಾರೆ ಇದಕ್ಕೆ. ಇನ್ನೊಂದು ನಾವು ಸೈನ್ ಹಾಕ್ಸ್ಕೊಬರೋದಕ್ಕೆ ಚಿಕ್ಕ ESI ಅಂತ ಕರೀತಾರಲ್ವಾ, ಅಲ್ಲಿ ಹೋಗಿ ಇವಾಗ ಕೇಳಿದ್ವಿ ಇಲ್ಲಿ ಮೆಡಿಕಲಲ್ಲಿ ದೊಡ್ಡ ESIಯಲ್ಲಿ ಟ್ಯಾಬ್ಲೆಟ್ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಟ್ಯಾಬ್ಲೆಟ್ ಕೊಡಿ ಅಂತ. ಬಟ್ ಅವ್ರು ಹೇಳಿದ್ರು ಟ್ಯಾಬ್ಲೆಟ್ ಖಾಲಿ ಆಗಿದೆ, ಚಿಕ್ಕ ESIಗೆ ಹೋಗಿ ಟ್ಯಾಬ್ಲೆಟ್ನ ಕೊಡ್ತಾರೆ ಅಂತ ಹೇಳಿ. ಬನ್ನಿ, ಇವಾಗ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗಬಹುದು ಅಲ್ಲ, ಅಷ್ಟು ಆಗುತ್ತೆ ಎಲ್ಲ ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ನಾವು ಟ್ಯಾಬ್ಲೆಟ್ನ ಕೇಳೋಣ, ಅವ್ರು ಕೊಡ್ತಾರೆ ಏನು ಅಂತ ಹೇಳಿ. ವಿಡಿಯೋ ಸಖತ್ ಲೆಂತ್ ಇದೆ ಈ ವಿಡಿಯೋ, ಅರ್ಧ ಬ್ಯಾಡದೇ ಇರೋದನ್ನೆಲ್ಲ ಕಟ್ ಮಾಡಿ ಹಾಕ್ತೀನಿ, ನೋಡೋಣ ಆಯಿತಾ.
ಬನ್ನಿ ಸ್ನೇಹಿತರೆ. ಇವಳೇನ ಹೇಳ್ತಾಳಂತೆ, ದೊಡ್ಡ ಕೇಳು. ನಾನೇನು ಹೇಳಲ್ಲ, ಅಷ್ಟೇ. ರೈಸ್ ಹೊಟ್ಟೆ ಫುಲ್ ಹಸಿತಾಯಿತ್ತು. ಎಗ್ ರೈಸ್ ತಗೊಂಡಿದ್ದೀನಿ. ಎಗ್ ರೈಸ್ ತಿಂತಾಯಿದ್ದೀನಿ. ಇಲ್ಲಿಗೆ ಈ ವಿಡಿಯೋ